ಬ್ರೇಕ್ನ ನಂತರ VIP ಅಖಾಡಕ್ಕೆ ಮತ್ತೆ ಸ್ವಾಗತ. ಹಾಸನದ ಯುವ ಮೋರ್ಚಾದ ನಾಯಕರು ಹೇಳಿದ್ರು ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರೀತಮ್ ಗೌಡ್ರು ಮಾಡಿದ್ದಲ್ಲ, ಈ ಹಿಂದೆ ಕಾಂಗ್ರೆಸ್ ನಾಯಕರೇ ಮಾಡಿದ್ರು ಅಂತ ಹೇಳಿದ್ರು. ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರೇ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದ್ರ ಹಿಂದೆ. ಸ್ವಾಮಿ ಅಭಿವೃದ್ಧಿಕಾರ ಬಿಡಿ, ಎಲ್ಲನೂ ಬಿಡಿ. ಪ್ರೀತಮ್ ಗೌಡ್ರು 50,000 ಹೋಟೆಲ್ ಗೆಲ್ತೀನಿ ಅಂತ ಹೇಳಿದಾರಲ್ಲ, 50,000 ಲೀಡಲ್ಲಿ ಅದು ಫಸ್ಟ್ ಉಳಿಸ್ಕೊಂಡೆ ಕೇಳಿ. ಅಲ್ಲಿ ಕಾಂಗ್ರೆಸ್ ಇದ್ದಾರೋ JDS ಅಲ್ಲಿ ಇದ್ದಾರೋ ಅಂತ ನೋಡೋಣ. ಉಳಿಸ್ಕೊಂಡೆ ಕೇಳಿ, ನಾವು ಅದು ಬೇರೆ ವಿಚಾರ ವೈದ್ಯಕ ಮಾಡೋದು. ಈ ಸರಿ 2023ಕ್ಕೆ ಈ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ನಾನು ತೊಳೆದಾಕುತ್ತೆ. ಇದು ಎರಡು ಮಾತು. ಯಾರು ನಿಮ್ಮ ಅಭ್ಯರ್ಥಿ ಯಾರು ಅಂತ ಹೇಳಿ ಸ್ವಾಮಿ. ಇವೆಲ್ಲ ಯಾರು ಬಣ್ಣ ನಿಮ್ದು? ನಾವೆಲ್ಲ JDS ಬಿಜೆಪಿ ಅವರು. ಇದು ಸ್ವರೂಪ್ ಬಣ ಅಂತೆ, ನೀವು ಸ್ವರೂಪ್ ಬಣದವರ? ಸ್ವರೂಪ್ ಬಣ ಅಂತ ಏನಿಲ್ಲ, ನಾವೆಲ್ಲ JDS ಬಣ, ದೇವೇಗೌಡರು ಅಭಿಮಾನಿಗಳು ನಾವೆಲ್ಲ. ಈಗ ನಿಮ್ಮ ಟಿಕೆಟ್ ಕಿತ್ತಾಟದಲ್ಲಿ ಯಾರಿಗ್ ಲಾಭ ಆಗುತ್ತೆ? ಯಾರಿಗೂ ಲಾಭ ಅಲ್ಲ, JDSಗೆ ಲಾಭ ಆಗುತ್ತೆ. 50,000 ಓಟಿಂದ ಗೆಲ್ತೀವಿ ಅಂತಾರೆ. 50,000 ಓಟಿಂದ ಗೆಲ್ತೀವಿ ಅಂತ ಹೇಳಿದ್ದಾರೆ ಪ್ರೀತಮ್ ಗೌಡ್ರು. ಹಂಗಂದ್ರೆ ನೀವು ಸೋಲ್ ಖಚಿತನಾ? ಈಗ ಪ್ರೀತಮ್ ಗೌಡ್ರು ಹೇಳ್ತಿದ್ದಾರೆ ರೇವಣ್ಣವ್ರ ಫ್ಯಾಮಿಲಿ ಬಂದ್ರೆ 50,000 ಲೀಡು ಅಂತ ಹೇಳ್ತಿದ್ದಾರೆ. ರೇವಣ್ಣವ್ರ ಫ್ಯಾಮಿಲಿ ಬೇಡ, JDS ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಕು. ಅವ್ರನ್ನ ಸೋಲ್ಸಕ್ಕೆ JDS ಸಾಮಾನ್ಯ ಕಾರ್ಯಕರ್ತ ಸಾಕು. ನಾವು ಸೋಲಿಸ್ತೀವಿ. ಅವ್ರು 50,000 ಲೀಡಲ್ಲಿ ಗೆಲ್ತೀವಿ ಅಂತ ಹೇಳ್ತಾರೆ. 50,000 ಲೀಡ್ ಗೆಲ್ತಿದೆ ಅಂತ ಹೇಳಿದ್ರು ಸರ್. ಅಷ್ಟಲಕ್ಷ್ಮ ಪೂಜೆ ಯಾಕೆ ಮಾಡ್ತಾವ್ರೆ ಸರ್? ಅಷ್ಟಲಕ್ಷ್ಮ ಪೂಜೆ ಫೋಟೋನ ಏನು ಕೊಡ್ತಿದ್ದಾರೆ? 50,000 ಲೀಡ್ ಗೆದ್ದಾಯ್ತಲ್ವಾ? ಅವ್ರದ್ದು ಹೆಂಗೆ ಸಿಗುತ್ತೆ? ಅದು ಹೆಂಗೆ ಸಿಗುತ್ತೆ? 50,000 ಗೆದ್ದಾದ್ಮೇಲೆ ಅಷ್ಟಲಕ್ಷ್ಮ ಪೂಜೆ 350 ರೂಪಾಯಿ ಅದು ಹೆಂಗ್ ಕೊಡ್ತಾರೆ? ಯಾವ ಮಾಡ್ತಿದೆ ತಂದ್ರು ಅವ್ರು? ತಾವು ರೇವಣ್ಣನ ಕಡೆಯವರಾ? ಸರ್ ನಾವು ಯಾವುದೇ ವ್ಯಕ್ತಿ ಪರವಲ್ಲ ಸರ್. ನಮ್ದು ನೋಡಿ ಸರ್, ಇದೇ ನಮ್ಮ ಸಿಂಬಲ್. ಜಾತ್ಯತೀತ ಜನತಾ ಪಕ್ಷ, ನಮ್ಮ ರೈತ ನಾಯಕ HD ದೇವೇಗೌಡರು ನಮ್ಮ ಪಕ್ಷ. ಇಲ್ಲಿ ಕೇಳಿ ಸರ್, ಇಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದಾರಲ್ಲ, ಎತ್ತವ್ರಿಗೆ ಹೆಗಣ ಮುದ್ದು ಸರ್. ಇಲ್ಲಿ ಕೇಳಿ ಸರ್, ಇಲ್ಲಿ ಹೇಳ್ತೀನಿ. ಅಭಿವೃದ್ಧಿ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜು, ಅಭಿವೃದ್ಧಿ ಅಂತಾರೆ ಡೈರಿ, ಅಭಿವೃದ್ಧಿ ಅಂತಾರೆ ಪ್ರಥಮ ದರ್ಜೆ ಕಾಲೇಜು, ಅಭಿವೃದ್ಧಿ ಅಂದ್ರೆ ಕೋರ್ಟು, ಅಭಿವೃದ್ಧಿ ಅಂದ್ರೆ ಬಸ್ ಸ್ಟ್ಯಾಂಡ್. ಬರೀ ಹಾಲು ಕೊಟ್ಟಿದ್ದಾಳ ಸರ್. ಆಲ್ಕೋಹಾಲ್ ಕೊಡೋದಲ್ಲ, ಇಡೀ ಜಿಲ್ಲೆಗೆ ಆಲ್ಕೋಹಾಲ್ ಕೊಡೋದಲ್ಲ. ಹಾಲು ಕೊಡ್ಬೇಕು. ಕ್ಷೀರ ನಾಯಕ ಯಾರು ಇದ್ರೆ ನಮ್ಮ HD ರೇವಣ್ಣ ಹಾಲು ಕೊಡ್ಬೇಕು. ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಸರ್ ಕಾಂಕ್ರೀಟ್ ಮೇಲೆ ಟಾರ್ ಹಾಕೋದಲ್ಲ ಸರ್. ಅಭಿವೃದ್ಧಿ ಬನ್ನಿ ಸರ್, ತೋರಿಸ್ತೀವಿ. ಕಳ್ಬೇಕು. HD ರೇವಣ್ಣ ಅಭ್ಯರ್ಥಿ ಆದ್ರೆ ನೀವು ಗೆಲ್ಸ್ಕೊಡ್ತೀರಾ? ಯಾರೇ ಅಭ್ಯರ್ಥಿ ಆದ್ರೂ ಈ ಸಲ JDS ಪಕ್ಷ ಗೆಲ್ಸುತ್ತೆ. ಮನೇಲಿ 3 ಬಣ ಆಗಿದೆಯಲ್ಲ, ಯಾವ ಬಣದು ಇಲ್ಲ. ನಾವು JDS ಬಣ. ನಾವು ರೇವಣ್ಣ ಅಭಿಮಾನಿನ, ಸ್ವರೂಪ್ ಅಭಿಮಾನಿನ, ಭವಾನಿ ಮೇಡಮ್ ಅಭಿಮಾನಿನ? ನಾವು JDS ಅಭಿಮಾನಿ ಬಂಧುಗಳೇ. ಈಗ ನಿಮ್ ರಾಜೇಗೌಡರು ಯಾರು? ರಾಜೇಗೌಡ್ರು ಅಂದ್ರೆ ಯಾರು? ನಾವು ಸಾಮಾನ್ಯರಲ್ಲಿ ಕಾಮನಿಕ JDS ಪಕ್ಷದ ನಾಯಕರು. ನಾವು JDS ಪಕ್ಷಕ್ಕೆ ಮಾತ್ರ ನಾವು ಇದು ಮಾಡ್ತೀವಿ ಹೊರತು ರಾಜೇಗೌಡರು ನಿಂತ್ರೆ ತಾವು ಸಪೋರ್ಟ್ ಮಾಡ್ತೀರಾ? ನಾವು JDS ಪಕ್ಷದಲ್ಲಿ ಯಾರೇ ನಿಂತರೂ ಸಪೋರ್ಟ್ ಮಾಡ್ತೀವಿ. ಈ BJP ಸರ್ಕಾರ ಹೇಳ್ತಾ ಇದಾರಲ್ಲ ಸರ್, ಪ್ರತಿ ರೋಡಲ್ಲೂ ಸಹ ಇನ್ನೇನು ಮಾಡಿದ್ವಿ ಅಂತ ಹೇಳ್ತಾರೆ ಸರ್. ಎಣ್ಣೆ ಅಂಗಡಿ ಮಾತ್ರ ಮಾಡಿದೆ ಸರ್. ಕಮಿಷನ್ ಸರ್ಕಾರಕ್ಕೋಸ್ಕರ ಅವರು ಹೋರಾಟ ಮಾಡ್ತಾರೆ. ಅದು ಬಿಟ್ರೆ ಇನ್ನೇನು ಅಭಿವೃದ್ಧಿ ಮಾಡಿದ್ದಾರೆ ಸರ್. ನಮಸ್ತೆ, ನಾವು ಹಾಸನ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಮಾತಾಡ್ತಿರೋದು ಸರ್. ನರೇಂದ್ರ ಮೋದಿ ಅವರು ಅಧಿಕಾರ ಬರ್ಬೇಕಾರೆ ಸ್ವಿಸ್ ಬ್ಯಾಂಕ್ ಇಂದ 15 ಲಕ್ಷ ಪ್ರತಿಯೊಬ್ಬರಿಗೂ ಹಾಕ್ತೀನಿ ಅಂತ ಬಂದ್ರು. ಹಾಕ್ಯವ್ರ ಸರ್? ಹಾಕ್ಯವ್ರ ಸರ್? ಮಾನ್ಯ ನರೇಂದ್ರ ಮೋದಿ ಅವರು ವಾರಕ್ಕೊಂದ್ಸತಿ ಕರ್ನಾಟಕ ವಿಸಿಟ್ ಮಾಡ್ತಾವ್ರೆ. ಏನಕ್ಕೆ? ಅವತ್ತು ಜಲಪ್ರಳಯ ಬಂತು, ಜನಗಳು ರೋಡ್ ಬಳ್ದಿ ಬಂದು ಗುಡಿಸ್ಲಾಕಿದ್ರು. ಅವತ್ತು ಬಂದು ನೋಡಿದ್ರೆ ಕರ್ನಾಟಕನ. ಇವತ್ತು ಏನು ಗೊತ್ತವ್ರೆ? ಹಾಸನದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕಿತ್ತು? ಹಾಸನದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕಾಗಿತ್ತು? ಅಣ್ಣ, ಇಲ್ಲಿ ನೀವು ಒಂದು ರೌಂಡು ಹಾಸನ ನಗರಕ್ಕೆ ಹೋಗಿ ಬಂದರೆ ಈ ಮಹಾಭಾರತದಲ್ಲಿ ಚಕ್ರವ್ಯೂಹ ರಚಿಸಿರ್ತಾರೆ, ಹೊರಗಡೆ ಯಾರೂ ಬರಬಾರ್ದು ಅಂತೇಳಿ. ಜನಸಾಮಾನ್ಯರು ಆ ಥರ ಫುಲ್ ಬಾರ್ನ ಇಡೀ ಹಾಸನ ಟೌನಲ್ಲಿ ಒಂದು ರೌಂಡ್ ಬಾರ್ನ ಮಾಡಿದ್ದಾರೆ. ಜನ ಇದರಿಂದ ಯಾರು ಗುಂಗಿಂದ ಹೊರಗೆ ಬರಬಾರ್ದು. ಇವ್ರು ಏನೇ ಭ್ರಷ್ಟಾಚಾರ ಮಾಡಿದ್ರು ಆ ನಶೆಯಲ್ಲೇ ಇರಬೇಕು, ಯಾರು ಕೇಳಬಾರ್ದು ಅನ್ನಕ್ಕೆ ಇಡೀ ಬಾರ್ನ ಮಾಡಿದ್ದಾರೆ. ನಾನು ನಾಯಕರು ಮಾತಾಡ್ತೀನಿ. ಹಾಸನದಲ್ಲಿ ಕ್ಷೀರ ಕ್ರಾಂತಿ ಆಗಿದೆ, ಶೈಕ್ಷಣಿಕ ಕ್ರಾಂತಿ ಆಗಿದೆ, ಅನೇಕ ಕಾಲೇಜುಗಳು ಬಂದಿವೆ. ರೇವಣ್ಣ ಅವರು ಅವರ ಸರ್ಕಾರದ ಸಂದರ್ಭದಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪ್ರೀತಮ್ ಅಂತ ಹೇಳಿದ್ರೆ ಬರೀ ರಸ್ತೆ ಅಂತಿದ್ದಾರೆ. ಅಲ್ಲ, ಈಗ ಮೂಲಭೂತ ಸೌಕರ್ಯನೇ ಇರಲಿಲ್ಲ. UGD ಸಮಸ್ಯೆ ಇಡೀ ಕ್ಷೇತ್ರದಲ್ಲಿ UGD ಸಮಸ್ಯೆ. ಮನೆ ಇತ್ತು, UGD ಇಲ್ಲ, ರಸ್ತೆ ಇಲ್ಲ. ಇವತ್ತು 1000ಕ್ಕೂ ಹೆಚ್ಚು ಕೋಟಿ ಅನುದಾನ ತಂದು ಹಾಸನವನ್ನ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಿ. ನೇರ ಎದುರಾಳಿ ಯಾರು? ನಮಗೆ ನೇರ ಎದುರಾಳಿ ಯಾರು ಇಲ್ಲ ಸರ್. ನಾವು 50,000 ಓಟಲ್ಲಿ ಗೆಲ್ತೀವಿ. 2 ಕಾರಣ. ಒಂದು, JDS ನಲ್ಲಿ ಒಡಕಿದೆ, ಮನೆಯೊಂದು 3 ಬಾಗಿಲಾಗಿದೆ. ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆಮ್ ಆದ್ಮಿ ಪಕ್ಷ ಇನ್ನು ಇವಾಗ ಹುಟ್ಟಿದ ಕೂಸು. ಹಾಗಾಗಿ ನಮಗೆ ಯಾರು ಎದುರಾಳಿಗಳಿಲ್ಲ. ನಮ್ಮ ಅಭಿವೃದ್ಧಿನೇ ನಮಗೆ ಮಂತ್ರ. ನಾವು 50,000 ಮತದಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. JDS ಅಲ್ಲಿ ಮನೆಯೊಂದು 3 ಬಾಗಿಲು, ಕಾಂಗ್ರೆಸ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ BJP ನಾಯಕ ಆರೋಪವನ್ನು ಮಾಡ್ತಾರೆ. ನಿಜವಾಗ್ಲೂ ಕಾಂಗ್ರೆಸ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ವಾ?
ಸರ್ ಅದು ಅವ್ರ ಭಾವನೆ ಅಷ್ಟೇ. ಜನ ಮುಂದಿನ ಮತದಾನದ ಮೂಲಕ ಜನ ತೋರಿಸ್ತಾರೆ. ಹಾಸನ ಜಿಲ್ಲೆ ಒಳಗಡೆ ಕಾಂಗ್ರೆಸ್ ಏನು ಅಂತಕ್ಕಂಥದ್ದು ತೋರಿಸ್ತಾರೆ. ಈಗ ನಿಮಗೆ ಯಾರು ಎದುರಾಳಿ, JDS ಬಿಜೆಪಿನ? ಸರ್ ನಮ್ಗೆ ಎರಡೂ ಕೂಡ ಎದುರಾಳಿಗಳು. JDS ಮನೆಯೊಂದು 3 ಬಾಗಿಲು ಅಂತೇಳಿ ಬಿಜೆಪಿ ನಾಯಕ ಆರೋಪ ಮಾಡಿದ್ರು. ನಿಮ್ಮ ಮನೇಲಿ ಎಷ್ಟು ಬಾಗಿಲಿದಾವೆ JDS ಅಲ್ಲಿ? ನಮ್ದು ಒಂದೇ ಬಾಗ್ಲು, ಅದು JDS ಬಾಗ್ಲು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವುದೇ ಭಿನ್ನಮತನೂ ಇಲ್ಲ. ಪಕ್ಷ ಹೈಕಮಾಂಡ್ ಯಾರು ಮಾಡಿದ್ರು ಕೂಡ ನಾವು ಕೆಲಸ ಮಾಡ್ತಾರೆ, ಎಲ್ಲ ಒಗ್ಗಟ್ಟಾಗಿರ್ತೀವಿ. ನೀವು ರಾಜೇಗೌಡರು ಪರವನ ಸ್ವರೂಪ್ ಪರನ? ನಾವು JDS ಪರ. ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾರೆ. ಅಭಿವೃದ್ಧಿ ಯಾವ ರೀತಿ ಆಗಬೇಕು ಅಂದ್ರೆ ಇವತ್ತು ಸಾಮಾನ್ಯ ಜನರ ಆರ್ಥಿಕ ಪರಿಸ್ಥಿತಿಲಿ ಅಭಿವೃದ್ಧಿ ಆಗಬೇಕು, ಮತ್ತು ಅವರು ಶೈಕ್ಷಣಿಕ ಪರಿಸ್ಥಿತಿಲಿ ಆಗಬೇಕು, ಆರೋಗ್ಯ ದೃಷ್ಟಿಯಿಂದ ಆಗಬೇಕು. ತಮ್ಮ ಹೆಸರು? ಜಯರಾಮ್ ಅಂತ, ನಾನು ಪಕ್ಷದ ಯಾರದು. ಈ ಪ್ರೀತಮ್ ಗೌಡರು ಹಾಸನ ಕ್ಷೇತ್ರದಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಇಷ್ಟೇ. ನಾನು ಕೂಲಿ ಮಾಡಿದ್ದೀನಿ, ನಿಮ್ಮ ಮನೆ ಕೆಲಸ ಮಾಡಿದ್ದೀನಿ, ನಮ್ಮ ಮನೆ ಹತ್ರ ಬರ್ತೀನಿ ಕೂಲಿ ಕೊಡಿ ಅನ್ನೋರು. ಈಗ ಮೊನ್ನೆ ಅಷ್ಟಲಕ್ಷ್ಮಿ ಪೂಜೆಯಲ್ಲಿ ಇವರೇ ತಗೊಂಡೋಗಿ ಕೂಲಿ ಕೊಡ್ತಾರೆ. ಅಷ್ಟಲಕ್ಷ್ಮಿ ಪೂಜೆ ಮಾಡಿ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಕೆಲಸ ಮಾಡಿದೆ ಅಂತವ್ರು ಕೂಲಿ ಕೇಳೋರು, ಇವರೇ ಕೂಲಿ ಕೊಡ್ತಾರೆ. ಅವ್ರು ಮಾಡಿರೋದು ಒಂದೇ ಬರುತ್ತೆ. ಪ್ರಕಾರ JDS ನ ಯಾರಿಗೆ ಟಿಕೆಟ್ ಕೊಟ್ರೆ ಇಲ್ಲಿ ಚಾನ್ಸ್ ಇದೆ? ಪಕ್ಷದಲ್ಲಿ ಯಾರಿಗೆ ಕೊಟ್ಟರು ಗೆಲ್ತಾರೆ. ಇದು ಪಕ್ಷದ ಒಂದೇ ಪಕ್ಷ JDS. ರಾಜೇಗೌಡರು ಕೊಟ್ರೆ? ರಾಜೇಗೌಡರು ಮಗಳು ಸ್ವರೂಪ ಕೊಟ್ರು, ಭವಾನಿ ಮೇಡಮ್ ಕೊಟ್ರು ಗೆಲ್ತಾರೆ. ಇಲ್ಲಿ ಪ್ರೀತಮ್ ಗೌಡರು ಮಾಡ್ತಾ ಇರೋ ಗೊಂದಲ ಏನ್ ಗೊತ್ತಾ? ನಿಮಗ್ ಕೊಟ್ರೆ? ಯಾರಿಗೆ ಕೊಟ್ರು ಗೆಲ್ತೀವಿ, ನಾವು ಕೊಟ್ರು ನಾವು ಗೆಲ್ತೀವಿ. ಯಾಕೆ ಪಕ್ಷದ ಕಾರ್ಯಕರ್ತರು ನಾವು, 35 ವರ್ಷದಿಂದ ಕಾರ್ಯಕರ್ತರು ನಾವು. JDS ಗೊಂದಲ ಮತದಾರರಿಗೆ ಡಿಸ್ಟರ್ಬ್ ಆಗಿಲ್ವಾ? ಮತದಾರ ಗೊಂದಲ ಡಿಸ್ಟರ್ಬ್ ಆಗಿರೋದು ಏನೂ ಆಗಿಲ್ಲ. ನಮ್ಮ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷದಲ್ಲೇ ಗೊಂದಲ ಇರುವಾಗ ಪ್ರಾದೇಶಿಕ ಪಕ್ಷದಲ್ಲಿ ಕುಟುಂಬದ ರಾಜಕಾರಣ ಅಂತ ನೀವು ಹೇಳ್ತೀರಲ್ಲ, ಈ ದೇಶದಲ್ಲಿ ಕುಟುಂಬ ರಾಜಕಾರಣ ಇಲ್ಲದ ಪಕ್ಷಗಳೇ ಇಲ್ಲ. ಪ್ರೀತಮ್ ಗೌಡರು ಹೊಡೆದಾಳಿಕೆ ನೀತಿ ಬಿಡಬೇಕು. 700 ಕೋಟಿ ಟೆಂಡರ್ ಆದಂಥ ಪುನಹಳ್ಳಿ ಏರ್ಪೋರ್ಟಿಂದ IIT ಸ್ಯಾಂಕ್ಷನ್ ಆಗಿರೋದ 1200 ಕೋಟಿ ಟೆಂಡರ್ ಮಾಡಿಸಿ 220 ಕೋಟಿ ಕಿಕ್ ಬ್ಯಾಕ್ ತಗೊಂಡವರಲ್ಲ, ಇದಕ್ಕೆ ಪ್ರೀತಮ್ ಗೌಡರು 1 to 2 ಹಣವನ್ನ ಏರ್ಪೋರ್ಟ್ ವಿಚಾರದಲ್ಲಿ ಸ್ಯಾಂಕ್ಷನ್ ಮಾಡಿಸಿ ಕಿಕ್ ಬ್ಯಾಕ್ ತಗೊಂಡಿರಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಪ್ರೀತಮ್ ಗೌಡರು ಕಿಕ್ ಬ್ಯಾಕ್ ಇಲ್ಲಿ ತಗೊಂತಿದಾರಾ? ಅಭಿವೃದ್ಧಿ ಅಂತ ಹೇಳ್ತಿದ್ದಾರೆ. 30-35 ವರ್ಷದಿಂದ ಯಾವ್ದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ. ಈಗ ಆಗಿದೆ. ಪ್ರತಿಯೊಂದು ಮನೆಗೂ ಹಕ್ಕುಪತ್ರ ಇಲ್ಲ. ಹಕ್ಕುಪತ್ರ ಕೊಟ್ಟಿದ್ದಾರೆ ನಮ್ಮ MLA ರು. 200 ಮನೆ SC/ST ಫ್ರೀ ಮನೆನೂ ಮಾಡಿದ್ದಾರೆ. ಇನ್ನು ಈಗ ರಿಂಗ್ ರೋಡ್ ರಸ್ತೆ ಏನೋ ಹೇಳ್ತಿದಾರಲ್ಲ ಅವರು. ಸರ್ ಕಿಕ್ ಬ್ಯಾಕ್ ಅಂತಿದ್ದಾರೆ. ಎಷ್ಟು ಕಿಕ್ ಬ್ಯಾಕ್ ಸರ್ ಏರ್ಪೋರ್ಟ್ ಅಲ್ಲಿ? ಏರ್ಪೋರ್ಟ್ ಅಲ್ಲಿ ಬಡವರಿಗೆ ಏನ್ ಕೊಡ್ಬೇಕು ಅದು ಕೊಟ್ಟು, ವಿಮಾನ ನಿಲ್ದಾಣಕ್ಕೆ ಏನ್ ಮಾಡ್ಬೇಕು ಅದನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರೀತಮ್ ಗೌಡರು ಯಾರಿಗೂ ಮೋಸ ಮಾಡ್ದಂಗೆ ಎಲ್ರಿಗೂ ಅಭಿವೃದ್ಧಿ ಮಾಡಿದ್ದಾರೆ. ಸರ್ ಹಾಸನ ಜಿಲ್ಲೆ JDS ಭದ್ರಕೋಟೆ ಅಂತಾರಲ್ಲ ಸರ್, ಹಾಸನ ಜಿಲ್ಲೆ ಮತ್ತೆ ಅಭ್ಯರ್ಥಿಗಳ ಪಟ್ಟಿ ಯಾಕೆ ಅವ್ರಿಗೆ ಅನೌನ್ಸ್ ಮಾಡಕ್ ತಾಕತ್ತಿಲ್ಲ? ಅಭ್ಯರ್ಥಿಗಳಿಲ್ಲ ಹಾಸನ ಜಿಲ್ಲೆ ಒಳಗೆ, ಅಭ್ಯರ್ಥಿಗಳಿಲ್ಲ. ಹಾಸನ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆ ಮಾಡಕ್ ತಾಕತ್ತಿಲ್ಲ ಅವರಿಗೆ. ಹಾಸನ ಜಿಲ್ಲೆ ಅಭ್ಯರ್ಥಿಗಳಿಲ್ಲ. ಆಯ್ತು, ಇವರು ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾರಲ್ಲ, ಸಾಮಾನ್ಯ ಕಾರ್ಯಕರ್ತ ಇರ್ತಲ್ಲ. ಭವಾನಿ ಮೇಡಮ್ ಸಾಮಾನ್ಯ ಕಾರ್ಯಕರ್ತನ, ರೇವಣ್ಣ ಅವ್ರು ಸಾಮಾನ್ಯ ಕಾರ್ಯಕರ್ತರ, ನಮ್ಮ ಸ್ವರೂಪಣ್ಣ ಸಾಮಾನ್ಯ ಕಾರ್ಯಕರ್ತರ, ಅವರು ಉಪಾಧ್ಯಕ್ಷ ಆದರು, ಅವ್ರು ಸಾಹಿತ್ಯ ಸಮಿತಿ ಅಧ್ಯಕ್ಷ ಆದರು, ಇವರು ಸಾಮಾನ್ಯ ಕಾರ್ಯಕರ್ತರ. ಪ್ರಶ್ನೆಯನ್ನ ಮಾಡ್ತಾರೆ. JDS ನ ಭವಾನಿ ರೇವಣ್ಣವರು H ರೇವಣ್ಣರಿಗೆ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ನಾನು ಮಹಿಳೆಯರನ್ನ ಮಾತಾಡ್ತೀನಿ. ಮೇಡಮ್ ತಮ್ಮ ಹೆಸರು? ಮಾಲಾ ಅಂತ ಹೇಳಿ. ಸರ್ ಈ ಸತಿ ವೋಟ್ ಯಾರು ಜನಗಳು ಕೊಡ್ತಾರೆ ಅದೇ ಉತ್ತರ ಅವರಿಗೆಲ್ಲ. ಮೇಡಮ್ ಇಲ್ಲಿ ಗ್ಯಾಸ್ ಬೆಲೆ, ಮೂಲಭೂತ ಸೌಕರ್ಯಗಳ ಸಮಸ್ಯೆ, ಎಲ್ಲ ರೇಷನ್ ಬೆಲೆ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಇದು ನಿಮಗೆ ಬಿಸಿ ತಟ್ಟಿಲ್ವಾ? ನೋಡಿ, 2020ರಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿದೆ. ಕೋವಿಡ್ ಆಗಿ ಜನಗಳೆಲ್ಲ ಮನೇಲಿದ್ರು, ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತ ಎಲ್ರಿಗೂ ಗೊತ್ತು. ಇವಾಗ 2 ವರ್ಷದ್ದು ಎಕಾನಮಿ ಬಿದ್ದೋಗಿದೆ. ಇವಾಗ ಅದನ್ನ ಎತ್ತಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಸರಿ, ನಾನು ಆಮ್ ಆದ್ಮಿ ಪಾರ್ಟಿಯವ್ರನ್ನ ಮಾತಾಡ್ತೀನಿ. ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಕೋವಿಡ್ ಇತ್ತು, ಹಾಗಾಗಿ ಎಲ್ಲವನ್ನು ತೂಗಿಸ್ಬೇಕಂತ ಗ್ಯಾಸ್ ಬೆಲೆ ಜಾಸ್ತಿ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ನಾನು ಆಮ್ ಆದ್ಮಿ ಪಾರ್ಟಿಯವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಎಸ್ ಸರ್. ಸರ್ ಅಭಿವೃದ್ಧಿ ಅಂತಾರಲ್ಲ ಸರ್, ಇವರು 3 ಪಕ್ಷದವರು ಅಧಿಕಾರ ಮಾಡವ್ರೆ. ಏನ್ ಸರ್, ಪ್ರತಿಯೊಬ್ಬ ನಾಗರಿಕರಿಗೂ ಮೂಲ ಸಂವಿಧಾನದಡಿಲಿ ಪ್ರತಿಯೊಂದು ಒದಗಿಸ್ಯಾರ ಸರ್. ಇವರು ನಿವೇಶನ, ಆರೋಗ್ಯ, ಎಜುಕೇಶನ್, ಅವರಿಗೆ ಕೆಲಸ ಮಾಡೋ ಕೈಗಳಿಗೆ ಕೆಲಸ ಕೊಟ್ಟವ್ರ. ಏನು ಅವ್ರ ಇವ್ರು ಯಾಕೆ ಅಧಿಕಾರ ಮಾಡ್ಬೇಕು? ಲೂಟಿ ಹೊಡೆಯಕ್ಕೆ. ಯಾರ್ದು ಸರ್ ದುಡ್ಡು? ನಮ್ದು ಬೆವರಿನ ಹಣ, ತೆರಿಗೆ ಕಟ್ಟ ಹಣದಿಂದ ಸರ್ ಇವ್ರು ಸರ್ಕಾರ ನಡೆಸೋದು. ಆಮ್ ಆದ್ಮಿ ಪಾರ್ಟಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿದ್ದಾರೆ. ನೀವು ಯಾರು ಒಟ್ಟು ಕೀಳಕ್ಕಿರೋದು? ಮೊದಲು BJPನೂ ಆಟೋಕುಂಟು ಲೆಕ್ಕ ಇರಲಿಲ್ಲ. 1984ರಲ್ಲಿ 2 ಸೀಟ್ MP ಗೆದ್ದಿದ್ದು ಅಧಿಕಾರ ಬಂದಿಲ್ವಾ? ಅದೇ ರೀತಿ ಮಗು ಹುಟ್ಟಿದ ತಕ್ಷಣ ಅನ್ನ ತಿನ್ನೋದಿಲ್ಲ. ಇವ್ರು ಹೇಳ್ತಾರೆ
ಈ ಆಮ್ ಆದ್ಮಿ ಪಾರ್ಟಿ ಕೂಸು ಅಂತ ಈಗೇನು ಇವ್ರು ಶಾಸಕರಿದ್ದಾರೆ, ಆ ಕೂಸನ್ನ ಬೆಳೆಸ್ದವ್ರೆ ನಮ್ಮ ಅಖಿಲ ಯೋಗೀಶ್ ಅಣ್ಣವರು. ಕೈಯಲ್ಲಿ ಹಿಡ್ಕೊ ಬಂದು ಬೆಳೆಸ್ದವ್ರೆ ನಮ್ಮ ಅಖಿಲ ಯೋಗೀಶ್ ಅಣ್ಣವರು. ಇವತ್ತೇನಾದ್ರು ಶಾಸಕರಾಗಿದ್ರೆ ಅವರ ಪಾದದಡಿ ಇರ್ಬೇಕವ್ರು. ಮತ್ತೆ 50,000 ಲೀಡಲ್ಲಿ ಗೆಲ್ತೀನಿ ಅಂತಾರೆ. ಇಡೀ ವಿಶ್ವಕ್ಕೆ, ಇಡೀ ರಾಜ್ಯಕ್ಕೆ ನಮ್ಮ ಶಾಸಕರು ಮಾದರಿ ಅಭಿವೃದ್ಧಿ ಮಾಡಿದ್ದಾರೆ ಅಂತಾರಲ್ಲ. ನಮ್ಮ ಮನೆ ಮಹಿಳೆಯರಿಗೆಲ್ಲ ಬೀದಿಯಲ್ಲಿ ನಿಂತು ಅಷ್ಟಲಕ್ಷ್ಮಿ ಪೂಜೆ ಏನಕ್ಕೆ ಮಾಡಿಸ್ತಾ ಇದ್ದಾರೆ? ಯಾಕ್ರಿ ಅಷ್ಟಲಕ್ಷ್ಮಿ ಪೂಜೆ ಮಾಡ್ತಿದ್ದೀರಾ? ನೀವು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಜನ ನಿಮ್ಮನ್ನ ಬಂದು ಓಟ್ ಹಾಕ್ಬೇಕು. ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತಿದ್ದೀರಾ, ಯಾಕೆ ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತಿದ್ದೀರಾ? ಅಷ್ಟಲಕ್ಷ್ಮಿ ಪೂಜೆ ಏನಕ್ಕೆ ಮಾಡ್ತಾ ಇದೀವಿ? ಮನೆಯಲ್ಲಿ ಕಷ್ಟ ಕಾರ್ಪಣ್ಯ ದೂರ ಆಗಲಿ, ಎಲ್ಲ ಮನೆ ಕುಟುಂಬಗಳಲ್ಲಿ ಸಕಲೇಶ್ವರಿ ನೆಲೆಸಲಿ ಅಂತ ಒಂದು ಸಂಕಲ್ಪದೊಂದಿಗೆ ಮಾನ್ಯ ಶಾಸಕರು ಈ ಒಂದು ಅಷ್ಟಲಕ್ಷ್ಮಿ ಕಾರ್ಯಕ್ರಮ ಮಾಡಿದ್ರು. ಜೆಡಿಎಸ್ ಕಾಂಗ್ರೆಸ್ನವರು ಆಮ್ ಆದ್ಮಿ ಪಾರ್ಟಿಯವರು ಹೇಳಿದ್ರು ಶಾಸಕರು ಖಾಲಿ ಕೈಲಿದ್ರು, MLA ಆದ್ಮೇಲೆ ಜೇಬ್ ತುಂಬ್ತು ಅಂತ ಹೇಳಿದ್ರು. ನಿಮಗೇನು ಅನುಕೂಲ ಮಾಡಿಲ್ವಾ? ನೋಡಿ ಹೇಳ್ತಾ ಇದ್ದೀನಿ, ಶಾಸಕರಿಗಿಂತ ಮುಂಚೆನೂ ಅವರೊಬ್ಬ ಬಿಸ್ನೆಸ್ ಮ್ಯಾನ್. ನಿಮಗೆ ಅನುಕೂಲ ಆಗಿಲ್ವಾ ಸರ್? ಪಕ್ಷದ ಕಾರ್ಯಕರ್ತ, ನಮ್ಮೆಲ್ಲಾ ಕಾರ್ಯಕರ್ತರಿಗೂ ಸರ್ಕಾರ ಬಂದ ನಂತರ ನಾಮಿನಿಗಳಾಗಿದೆ, ಅಧಿಕಾರ ಸಿಕ್ಕಿದೆ, ಎಲ್ಲರಿಗೂ ಅನುಕೂಲ ಆಗಿದೆ, ಕಷ್ಟಗಳು ದೂರ ಆಗಿದೆ. ಇವತ್ತು ಪ್ರತಿ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತ ಇರ್ಬೋದು ಅಥವಾ ನಾಗರಿಕನಿರ್ಬೋದು, ಇವತ್ತು ಶಾಸಕರ ಮನೆ ಹತ್ರ ಬರ್ತಾರೆ, ಅವ್ರದ್ದು ಏನು ಕಷ್ಟ ಕಾರ್ಪಣ್ಯ ಹೇಳ್ತಾರೆ, ಅದನ್ನ ಎಲ್ಲ ಸಾಲ್ವ್ ಆಗಿದೆ. ಇಲ್ಲಿ ತನಕ ಪ್ರತಿ ಹಾಸನದ ಸಾರ್ವಜನಿಕರಿಗೂ ಎಲ್ಲಾ ಸಮಸ್ಯೆಗಳಿಗೆ ಬಗೆಹರಿಸ್ತಾರೆ ಮಾನ್ಯ ಶಾಸಕರು. ಪ್ರೀತಮ್ ಗೌಡ್ರು ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತಿರ್ತಕ್ಕಂಥದ್ದು ಎಲ್ರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ VIP ಅಖಾಡವನ್ನು ಮಾಡ್ತಿದ್ದೀವಿ. ಈ ಒಂದು VIP ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್.